ಹಲೋ ಕನ್ಯಾ. ಸೊ ಲೆಟ್ಸ್ ಸಿ ನೋಡೋಣ ಆಗಸ್ಟ್ ತಿಂಗಳು ಗೈಡೆನ್ಸ್ ಏನಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ರಿಜ್ಯುನೇಟ್, ಕ್ಲಿಯರ್ ದ ಪಾಸ್ಟ್, ಹೇಲ್ ದ ಪ್ರೆಸೆಂಟ್. ಸೊ ಆದಷ್ಟು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಗಸ್ಟ್ ತಿಂಗಳಲ್ಲಿ ನಿಮಗೆ ಪಾಸ್ಟಲ್ಲಿ ಏನಿದೆ ನೋಡಿ ಅದನ್ನ ಎಲ್ಲವನ್ನ ಕ್ಲಿಯರ್ ಮಾಡುವಂಥ ಅವಶ್ಯಕತೆ ಇದೆ. ರಿಲೇಷನ್ಶಿಪ್ ಇರ್ಬೋದು, ಏನೇ ಇರ್ಬೋದು, ಪಾಸ್ಟ್ ಯಾವ್ದು ನಿಮಗೆ ತುಂಬ ಕಾಡ್ತಾ ಇದೆ ನೋಡಿ ಅದನ್ನು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲಿಯರ್ ಮಾಡೋದಕ್ಕಲ್ಲಿ ಹೇಳ್ತಾ ಇದೆ. ನಿಮ್ಮನ್ನು ನೀವು ರಿಜ್ಯುನೇಟ್ ಮಾಡುವಂಥ ಅವಶ್ಯಕತೆ ಇದೆ. ಹೀಲ್ ದ ಪ್ರೆಸೆಂಟ್, ಪ್ರೆಸೆಂಟ್ ಏನಿದೆ ನೋಡಿ ಅದನ್ನ ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಲೆಟ್ಸ್ ಸಿ ಕನ್ಯಾ. ಕನ್ಯಾ, ಏಸ್ ಆಫ್ ಪೆಂಟಿಕಲ್ಸ್, ಎಸ್ ನ್ಯೂ ಬಿಗಿನಿಂಗ್ ಮಾಡುವಂತಹ ಅವಶ್ಯಕತೆ ಇದೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ. ಆ್ಯಂಡ್ ಆಪರ್ಚುನಿಟಿ ಕೂಡ ಬರೋದಿದೆ ನಿಮಗೆ. ಮೇ ಬಿ ಇದು ನಿಮ್ಮ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ನ್ಯೂ ಜಾಬ್ ನಿಮ್ಗೆ ಏನಾದರೂ ಆಫರ್ ಸಿಗ್ಬೋದು, ಇಲ್ಲ ಅಂದರೆ ಏನೋ ಫೈನಾನ್ಷಿಯಲಿ ಲೈಕ್ ಆಲ್ರೆಡಿ ನೀವು ಒಂದು ಕೆಲಸದಲ್ಲಿದ್ದೀರಾ, ಬೇರೆ ಏನಾದರೂ ಒಂದು ಆಫರ್ ಬರ್ಬೋದು ನಿಮಗೆ. ಓಕೆ, ಸೊ ಅಂತ ಎನರ್ಜಿ. ಕಿಂಗ್ ಆಫ್ ವಾನ್ಸ್, ಯು ಆರ್ ಪ್ರೊಟೆಕ್ಟೆಡ್. ಓಕೆ, ನೀವು ತುಂಬಾ ಪ್ರೊಟೆಕ್ಟೆಡ್ ಆಗಿದ್ದೀರಾ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆದಷ್ಟು ನಿಮ್ಮನ್ನು ಮಿಸ್ಟೀರಿಯಸ್ ಇಡುವಂಥ ಅವಶ್ಯಕತೆ ಇದೆ, ಆದಷ್ಟು ನಿಮ್ಮನ್ನು ಸೀಕ್ರೆಟಲ್ಲಿ ಇಡುವಂಥ ಅವಶ್ಯಕತೆ ಇದೆ. ಎಲ್ಲವನ್ನ ಒಂದೇ ಸಮಯಕ್ಕೆ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. 10 ಆಫ್ ವಾನ್ಸ್ ಇದೆ ಇಲ್ಲಿ. ಓಕೆ, ಎಲ್ಲವನ್ನ ಒಂದೇ ಸಲ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲಸನ ಮಲ್ಟಿ ಟಾಸ್ಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇರೆಯವರಲ್ಲಿ ನೀವು ಹೆಲ್ಪನ್ನು ಕೂಡ ಕೇಳಬಹುದು. ಆ್ಯಂಡ್ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹೆಲ್ಪ್ ಕೂಡ ಸಿಗುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಓಕೆ, ಬಟ್ ಥಿಂಗ್ ಈಸ್ ದ್ಯಾಟ್ ಎಲ್ಲವನ್ನ ಒಂದೇ ಸಲ ಮಾಡಿ ಮುಗಿಸ್ತೀನಿ ಅಂತಂದರೆ ನಿಮಗೆ ತುಂಬಾ ಫಸ್ಟ್ರೇಟೆಡ್ ಆಗ್ತೀರಾ ನೀವು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ರಿಜ್ಯುವಿನೇಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಫಸ್ಟ್ರೇಟೆಡ್ ಆಗ್ಬೋದು, ನಿಮ್ಮ ಎನರ್ಜಿ ಡ್ರೈನ್ ಆಗ್ಬೋದು. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲ ಕೆಲಸವನ್ನು ಒಂದೇ ಸಲ ಮಾಡುವಂಥ ಅವಶ್ಯಕತೆ ಇಲ್ಲ, ಒಂದೊಂದನ್ನು ಆಯ್ಕೆ ಮಾಡಿ ಮುಗಿಸಿದರೆ ತುಂಬ ಒಳ್ಳೆಯದು. ಓಕೆ, ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಏನಾದರೂ ಕಲಿತೀರಿ, ಏನಾದರೂ ಕೋರ್ಸ್ ಜಾಯ್ನ್ ಆಗ್ತೀರಿ ಅಂತಂದರೆ ಆಗಸ್ಟ್ ತಿಂಗಳು ತುಂಬ ಒಳ್ಳೆಯದು. ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ ಅದನ್ನು ಚೆನ್ನಾಗಿ ನಿಭಾಯಿಸಿ. ಆ್ಯಸ್ ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಂತಂದರೆ ಸ್ಟೂಡೆಂಟ್ ರೆಸ್ಪಾನ್ಸಿಬಿಲಿಟಿ ಏನು, ಓದುವಂಥದ್ದು ಆ್ಯಂಡ್ ಡಿಸಿಪ್ಲೈನ್ನ ಮೇಂಟೈನ್ ಮಾಡುವಂಥದ್ದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಆ್ಯಸ್ ಅ ಸ್ಟೂಡೆಂಟ್ ಥರ ನೀವು ಎಷ್ಟೇ ಪ್ರಾಯದವರಾಗಲಿ ಆದರೂ ಕೂಡ ಸ್ಟೂಡೆಂಟ್ ಥರ ನಿಮ್ಮನ್ನು ನೀವು ಸ್ಟೂಡೆಂಟ್ ಥರ ನೋಡೋದಕ್ಕೆ ಹೇಳ್ತಾ ಇದ್ದಾರೆ, ಆ ಡಿಸಿಪ್ಲೈನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನಾದರೂ ಕೋರ್ಸ್ ಜಾಯ್ನ್ ಆಗ್ತೀರಾ ಅಂತಂದರೆ ತುಂಬಾ ಒಳ್ಳೆಯದು. ಓಕೆ, ಸೊ ಎಸ್, ದಿಸ್ ಇಸ್ ಇಟ್. ಬಾಯ್.